ಮಳೆಗಾಲ, ಚಳಿಗಾಲ ಸಮೀಪಿಸುತ್ತಿದ್ದಂತೆ ಅಸ್ತಮಾ ಕಾಯಿಲೆ ಉಲ್ಬಣಗೊಳ್ಳುವ ಸಂಭವತೆ ಹೆಚ್ಚು. ಧೂಳು, ಗಾಳಿ, ವಾತಾವರಣದಲ್ಲಾಗುವ ಬದಲಾವಣೆಗಳಿಂದಾಗಿ ಶೀತ, ನೆಗಡಿ, ಕಫ್ ಕಟ್ಟುವುದು ಇಂತಹ ಸಮಸ್ಯೆಗಳು ಕಾಡುತ್ತವೆ. ಇದು ನಿಧಾನವಾಗಿ ಅಸ್ತಮವಾಗಿ ಪರಿವರ್ತನೆಗೊಳ್ಳುತ್ತದೆ. ಇದರಿಂದಾಗಿ ಉಸಿರಾಟದ ತೊಂದರೆ ಪ್ರಾರಂಭವಾಗುತ್ತದೆ. ಇದನ್ನು ನಿವಾರಿಸಲು ಪ್ರಕೃತಿ ಚಿಕಿತ್ಸೆಗಳು ಬಹಳ ಸಹಾಯ ಮಾಡುತ್ತದೆ. ಸಮಯೋಚಿತ ಪ್ರಕೃತಿ ಚಿಕಿತ್ಸೆಯಿಂದಾಗಿ ನಾವು ಅಸ್ತಮಾ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅಂತಹ ಪ್ರಕೃತಿ ಚಿಕಿತ್ಸೆಗಳಲ್ಲೊಂದು ಜಲನೇತಿ. ಈ ಜಲನೇತಿ ಕ್ರಿಯೆಯನ್ನು ಮಾಡುವುದರಿಂದ ಉಸಿರಾಟದ ತೊಂದರೆ ಕಡಿಮೆಯಾಗುತ್ತದೆ. ಶ್ವಾಸಕೋಶದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಅಸ್ತಮಾ ನಿಯಂತ್ರಣಕ್ಕೆ ಸಹಕರಿಸುತ್ತದೆ. ಇದನ್ನು 1 ತಿಂಗಳುಗಳ ಕಾಲ ದಿನ ಬಿಟ್ಟು ದಿನ ಮಾಡುತ್ತಾ ಬರಬೇಕು. ನಂತರದಲ್ಲಿ ವಾರಕ್ಕೆರಡು ದಿನ ಮಾಡಿದರೆ ಸಾಕು. ಹೀಗೆ ಮಾಡಿದಲ್ಲಿ ಅಸ್ತಮಾ ಸಮಸ್ಯೆ ಹತೋಟಿಗೆ ಬರುವುದು. ಅಂತೆಯೇ ಇದರ ಜೊತೆಯಲ್ಲಿಯೇ ಮಾಡಬಹುದಾದ ಪ್ರಕ್ರಿಯೆ ಸೂತ್ರನೇತಿ. ಇದು ಸಹ ಗಂಟಲಿನ ಭಾಗವನ್ನು ಶುದ್ಧಗೊಳಿಸುವುದಲ್ಲದೆ ಉಸಿರಾಟದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಅಲರ್ಜಿಯನ್ನು ಕೆರಳಿಸುವ ವಸ್ತುಗಳ ಮೇಲೆ ಪರಿಣಾಮ ಬೀರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ಇದು ಅಸ್ತಮಾ ನಿಯಂತ್ರಣಕ್ಕೆ ಸಹಕಾರಿ. ಇವುಗಳ ಜೊತೆಯಲ್ಲಿಯೇ ಮಾಡಬಹುದಾದ ಇನ್ನೊಂದು ಪ್ರಕೃತಿ ಚಿಕಿತ್ಸೆ ವಮನದೌತಿ. ಹಿಮ್ಮಡಿಗಳ ಮೇಲೆ ಕುಳಿತುಕೊಂಡು ಉಪ್ಪು ಸೇರಿಸಿದ ಉಗುರು ಬೆಚ್ಚಗಿನ ನೀರನ್ನು 7-8 ಗ್ಲಾಸ್ ಕುಡಿದು ನಿಧಾನವಾಗಿ ಎದ್ದು ನಿಂತು ಕುಡಿದ ಎಲ್ಲ ನೀರನ್ನು ಹೊರಹಾಕುವ, ವಾಂತಿ ಮಾಡುವ ಈ ಪ್ರಕ್ರಿಯೆಯಿಂದಾಗಿ ಅಸ್ತಮಾ ಸಮಸ್ಯೆ ಹತೋಟಿಗೆ ಬರುತ್ತದೆ. ಬಾಯಿಯಿಂದ ಹೊಟ್ಟೆಯವರೆಗಿನ ಅನ್ನನಾಳವನ್ನು ಹಾಗೂ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಇದಾಗಿದ್ದು ಅಸ್ತಮಾ ನಿಯಂತ್ರಣಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಹೀಗೆ ಈ 3 ಪ್ರಕೃತಿ ಚಿಕಿತ್ಸೆಗಳು ಅಸ್ತಮಾ ಸಮಸ್ಯೆಗೆ ಒಳ್ಳೆಯದು. ಅಲ್ಲದೆ ಆಹಾರ ಪದ್ಧತಿಯನ್ನು ಸಹ ಅಸ್ತಮಾ ಹೊಂದಿದವರು ಸರಿಯಾಗಿ ಪಾಲಿಸುವುದು ಅತ್ಯಗತ್ಯ. ಮುಖ್ಯವಾಗಿ ಅಸ್ತಮಾ ಇರುವವರು ಉಸಿರಾಟಕ್ಕೆ ಸಮಸ್ಯೆ ಆಗುತ್ತಿದ್ದಲ್ಲಿ ರಾತ್ರಿ ಅನ್ನ, ಚಪಾತಿ ಇಂತಹ ಆಹಾರವನ್ನು ಕಡಿಮೆ ಮಾಡಬೇಕು. ಹಣ್ಣುಗಳನ್ನು ಹೆಚ್ಚು ಸೇವಿಸಬೇಕು. ಕಫವನ್ನು ಉಂಟುಮಾಡುವಂತಹ ಹಾಲು, ಮೊಸರು ಇವುಗಳನ್ನು ರಾತ್ರಿ ಮಲಗುವಾಗ ತೆಗೆದುಕೊಳ್ಳದೆ ಹಗಲಿನ ಸಮಯದಲ್ಲೇ ಸೇವಿಸುವುದು ಒಳಿತು. ಹೀಗೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸಮಯೋಚಿತವಾಗಿ ತೆಗೆದುಕೊಂಡು ಈ ಪ್ರಕೃತಿ ಚಿಕಿತ್ಸೆಗಳ ಮೂಲಕ ಅಸ್ತಮಾವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆ ಮೂಲಕ ಪ್ರಯತ್ನಿಸಿ ನಮ್ಮ ಸಮಸ್ಯೆಯನ್ನು ನಿವಾರಿಸಲು ಪ್ರಯತ್ನ ಮಾಡೋಣ.